ಹಲೋ ಗೈಸ್, ಎಲ್ಲ ಹೇಗಿದ್ದೀರಾ? ಅದೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರಲ್ಲಿರೋ ಹೊನ್ನವ ಮಂತ್ರಾಲಯಕ್ಕೆ ಹೇಗೆ ಹೋಗೋದು ಅಂತ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಫುಲ್ ವಿಡಿಯೋ ವಾಚ್ ಮಾಡಿದ್ದೀವಿ. ಗೈಸ್, ಫಸ್ಟ್ ಏನು ಮಾಡಬೇಕು ಅಂದರೆ ಮೈಸೂರು ರೈಲ್ವೆ ಸ್ಟೇಷನಿಂದ ಬೆಂಗಳೂರು ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ ಟಿಕೆಟ್ ತೊಗೋಬೇಕು. ಅಲ್ಲಿಗೆ ಹೋಗಾದ್ಮೇಲೆ ಇಲ್ಲಿ ಲೆಫ್ಟ್ ಸೈಡು ಯೆಲ್ಲೋ ಕಲರ್ ಬೋರ್ಡ್ ಇದೆ ನೋಡಿ, ಆ ಕಡೆ ರೈಟ್ ತೊಗೊಂಡು ಒಂದು ಸ್ವಲ್ಪ ಡೌನ್ ಹೋದರೆ ಗೈಸ್ ಅಲ್ಲಿ ನಿಮಗೆ ಒಂದು ರಾಯಲ್ ಎನ್ಫೀಲ್ಡ್ ಶೋರೂಮ್ ಏನೋ ಗೊತ್ತಿಲ್ಲ ಗೈಸ್, ಅಲ್ಲಿ ರಾಯಲ್ ಎನ್ಫೀಲ್ಡ್ ಅಂತ ಬರೆದಿರುತ್ತೆ. ಅಲ್ಲಿಂದ ಒಂದು 100-150 ಮೀಟ್ರ್ ಹೋಗ್ಬೇಕು ನಾವು ಬಸ್ ಸ್ಟಾಪ್ಗೆ. ಅಲ್ಲಿ ಮುಂದೆ ಇಲ್ಲೆಲ್ಲ ಸುಮಾರು ಹೋಟೆಲ್ಸು ಇವೆಲ್ಲ ಇದೆ. ಏನು ಗಲೀಜು ಗುರು ಬೆಂಗಳೂರು, ನೋಡೋಕ್ಕಾಗಲ್ಲ ಗುರು. ಇಲ್ಲಿಂದ ಮತ್ತು ಸೂಪರ್ ಮಾರ್ಕೆಟ್ ಒಂದಿದೆ ಅನಿಸುತ್ತೆ. ಸೂಪರ್ ಮಾರ್ಕೆಟ್ದು ಸಾಮಾನು ತೊಗೊಳ್ಳೋದು ಅನಿಸುತ್ತೆ ಅಲ್ಲಿ, ಅದೊಂದು ಇರ್ತದೆ. ಆಮೇಲೆ ಸ್ಟ್ರೈಟ್ ಹೋಗಿದೆ ನೋಡಿ ಗೈಸ್, ಮುಂದೆ ಆ ಕಡೆ ನಾವು ಫ್ಲೈಓವರ್ ದಾಟ್ಕೊಂಡು ಹೋಗ್ಬೇಕು. ಆ ಕಡೆಗೆ ಅಲ್ಲಿ ಬಸ್ ಡಿಪೋ ಇದೆ, ಡಿಪೋಗೆ ಹೋಗೋದಂತ ಡಿಸೈಡ್ ಮಾಡಿದ್ವಿ. ಇಲ್ಲೂ ಆ ಕಡೆ ಫುಟ್ಪಾತ್ ದಾಟೋದ್ರೆ ಆ ಕಡೆನೂ ಬಸ್ ಬರ್ತದೆ, ಬಟ್ ಆದರೆ ಸಿಗಲ್ವೋ ಯಾರಿಗೂ ಗೊತ್ತು. ಡಿಪೋಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಗೈಸ್. ಡಿಪೋಗೆ ಹೋಗ್ಬೇಕು ಇವಾಗ. ಈಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ, ಬಸ್ ನೋಡ್ತಾ ಇದ್ದೀವಿ. ತಾವರೆಕೆರೆ ಏನೋ ಬಂದಿದೆ ಗೈಸ್, ಅಲ್ಲಿ ಹೋಗ್ಬೇಕೀಗ. ಕೊನೆಗೂ ಬಸ್ ಹತ್ಕೊಂಡು ಕೂತ್ಕೊಂಡಿದ್ದೀವಿ. ಎಲ್ಲಿಗೆ? ತಾವರೆಕೆರೆಗ ತಾವರೆಕೆರೆಗೆ ಹೋಗ್ಬಿಟ್ಟು ಅಲ್ಲಿ 1 hour ರಾಘವೇಂದ್ರ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋದು ಈಗ. ಬಸ್ಸಿನ ಹೊರಟಿಲ್ಲ, ಬಸ್ ಮಾತ್ರ ಖಾಲಿ ಇದೆ ಗೈಸ್. ಖಾಲಿ ಎಲ್ಲ ಕಡೆ ಖಾಲಿ ಇದೆ. ಹೋಗೋದ ಬೈ ಬೈ ಗೈಸ್. ಇದು ತಾವರೆಕೆರೆಯಲ್ಲಿ ಹೊನ್ನಂಗಟ್ಟಿ ಬಸ್ ಅಂತ ಸಿಗುತ್ತೆ. ಅದು ಹತ್ಬಿಟ್ಟು ನೀವು ಕಂಡಕ್ಟರ್ನ ಹಿಂಗೆ 1 hour ರಾಘವೇಂದ್ರ ಮಂತ್ರಾಲಯ ಬಸ್ ನೋಡಿ ಅಂದರೆ ಎಷ್ಟು ಚೆನ್ನಾಗಿದೆ. ಟಿಕೆಟು ಯಾವುದೋ ಊರ ಹೆಸರು ಹೊನ್ನಂಗಟ್ಟಿ ಆಗುತ್ತೆ ಗೈಸ್. ತಾವರೆಕೆರೆ ಬಸ್ ಹಿಡ್ಕೊಂಡು ಹೊನ್ನಂಗಟ್ಟಿ ಅಂತ ಬಸ್ ಸಿಗುತ್ತೆ. ಆ ಬಸ್ ಹತ್ಕೊಂಡು ನೀವು ಯಾವುದಾದ್ರು ದೇವಸ್ಥಾನ ಹೆಸರು ಹೊನ್ನಾವರ ಹೋಗ್ಬೋದು ಗೈಸ್. ನಾವು ಹೋಯ್ತಿದ್ದೀವಿ, ತೋರಿಸ್ತೀವಿ. ಬಸ್ ಇದೆ, ಯಾವುದೋ ನಮ್ಮ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋ ಬಸ್ ಇತ್ತಲ್ಲ ಅಲ್ಲದೇ ಗೈಸ್. ಹೊನ್ನಂಗಟ್ಟಿ ಹತ್ರ ಇಳ್ಕೊಂಡು ಇಲ್ಲೆಲ್ಲ ಆಟೋ ಸಿಗುತ್ತೆ. ಆಟೋದಲ್ಲಿ ಆರಾಮಾಗಿ ಹೋಗೋದು ದೇವಸ್ಥಾನಕ್ಕೆ. ನಾವು ಹತ್ಕೊಂಡು ಹೋಗ್ತಿದ್ದ ಹೊನ್ನಂಗಟ್ಟಿಗೆ ಬರಬೇಕು. ಹೊನ್ನಂಗಟ್ಟಿಗೆ ತಾವರೆಕೆರೆಗೆ, ಅಲ್ಲಿಂದ ಹೊನ್ನಂಗಟ್ಟಿಗೆ ಬರಬೇಕು ಗೈಸ್. ಅಲ್ಲಿಂದ ಇಲ್ಲಿಗೆ ಆಟೋ ಮಾಡ್ಕೊಂಡು ಬರಬೇಕು. 20 ರೂಪಾಯಿ ಮಾತ್ರ ಆಟೋಗೆ. ಒಳಗೆ ಹೋಗ್ಬಿಟ್ಟು ದರ್ಶನ ಮಾಡ್ಬಿಟ್ಟು ಆಮೇಲಿಂದ ಬ್ಲಾಗ್ ಮಾಡೋದು ಗೈಸ್. ದೇವಸ್ಥಾನದಲ್ಲಿ ಕ್ಯೂ ಏನಿರಲ್ಲ, ನೀವು ಆರತಿ ಮಾಡಬೇಕು ಮತ್ತು ಕೈ ಕಟ್ಟಬೇಕಂದ್ರೆ ಕ್ಯೂ ಇರ್ತದೆ. ಇಲ್ಲಿ ಟೋಕನ್ ತಗೊಂಡು ಹೆಸರು ಟೋಕನ್ ತರಕ್ಕೆ ಹೋಗೋರೆ. ನಾನು ಕ್ಯೂವಲ್ಲಿ ನಿಂತಿದ್ದೆ ಗೈಸ್, 4 hours ಕ್ಯೂವಲ್ಲಿ ನಿಂತಿದ್ದೀನಿ. ಇನ್ನೂ ನಮಗೆ ಆರತಿ ತಟ್ಟೆ ಸಿಕ್ಕಿಲ್ಲ. ನೋಡ್ಬೋದು ಕಾಯೆಲ್ಲ ಹೆಂಗೆ ಕಟ್ಟೋರೆ ಅಂತ ಸುತ್ತ. ಇಲ್ಲಿ ಲಾಸ್ಟಲ್ಲಿ ಹೋಮ ಮಾಡಿಸ್ಬೇಕು ಕಾಯೆಲ್ಲ ಕಟ್ಟಾದ್ಮೇಲೆ, ಮತ್ತು ಇದು ಕಾಯಿ ಕಟ್ಟಿಸೋ ಪ್ರೊಸೀಜರ್ ನಡೀತಾ ಇದೆ. ಇದು ಲಾಸ್ಟ್ ಡೆಸ್ಟಿನೇಷನ್, ಇಲ್ಲೇ ಕೊಡೋದು ನಮಗೆ ತಟ್ಟೆನ. ಈಗ ಯಶಸ್ಸವರು ನೋಡಿ ಗೈಸ್ ಎಷ್ಟು ಆರಾಮಾಗಿ ರೆಸ್ಟ್ ತಗೊಂಡಿದ್ದಾರೆ. 4 ಅವರಿಂದ ನಾನು ನಿಂತಿದ್ದೀನಿ. ಈ ದೀಪ ಹಚ್ಕೊಂಡು ಹೋಗಿ ಪೂಜೆ ಮಾಡ್ಬಿಟ್ಟು ಬರ್ತೀವಿ ಗೈಸ್ ಇಬ್ಬರು. ನಾನು ಮಾಡೈತೀಗ ಯಶಸ್ಸವ್ರು ಹೋಯ್ತಾ ಇದ್ದಾರೆ ಪೂಜೆ ಮಾಡೋಕ್ಕೆ. ಇಲ್ಲಿ ಮುಗಿಸ್ಕೊಂಡು ಇವಾಗ ಚಿಕ್ಕಪೇಟೆಗೆ ಹೋಯ್ತಿದ್ದೀವಿ ಗೈಸ್. ಈಗ ಮುಗಿಸ್ಕೊಂಡು ಹೋಯ್ತಿದ್ದೀವಿ. 4 hour ಆದಮೇಲೆ ದರ್ಶನ ಆಗೈತೆ ಗೈಸ್ ಅಂತ ಮಾಡ್ಕೊ ಹೋಗೋದು ಗೈಸ್. ದರ್ಶನ ಎಲ್ಲ ಆಗೈತೆ. ಇವಾಗ 4 hour ಆದಮೇಲೆ ನಾವು ಮತ್ತು ಸಾಫರ್ ಡೇಸ್ ಅವರು ಬಸ್ಸಲ್ಲಿ ಇವಾಗ ಸಂಡೇ ಬಜಾರ್ಗೆ ಹೋಗ್ತಿದ್ದೀವಿ ಗೈಸ್. ದರ್ಶನ ಎಲ್ಲ ಮಾಡ್ಕೊಂಡು ಬಂದಾಯಿತು. ಇವಾಗ ಚಿಕ್ಕಪೇಟೆ ಚೋರ್ ಬಜಾರ್ಗೆ ಹೋಗೋದ ಅಂತ ಅಂದ್ಕೊಂಡಿದ್ದೀವಿ. ಬಸ್ಗೆ ವೆಯ್ಟ್ ಮಾಡ್ತಿದ್ದೀವಿ. ಬಸ್ ಬಂದ ತಕ್ಷಣ ಚಿಕ್ಕಪೇಟೆಗೆ ಹೋಗಿ ಚಿಕ್ಕಪೇಟೆ ತೋರಿಸ್ತೀವಿ ಗೈಸ್. ಆಮೇಲಿಂದ ಇಷ್ಟು ದಿವಸ KSRTC ಎಷ್ಟಿದ್ದರು, ಇವತ್ತು BMTC ಬಸ್ ಹತ್ಕೊಂಡು ಸೀದಾ ಮಾರ್ಕೆಟ್ಗೆ ಟಿಕೆಟ್ ತೊಗೊಂಡ್ವಿ. ಯಾಕಂದರೆ ಅಲ್ಲಿಂದ ಒಂದು 100 ಮೀಟ್ರ್ ನಡ್ಕೊಂಡು ಹೋದರೆ ಚಿಕ್ಕಪೇಟೆ ಸಿಗುತ್ತೆ ಗೈಸ್. ಇಲ್ಲಿ ಒಬ್ಬರು ಅಂಕಲ್ ಹತ್ರ ಇಲ್ಲಿ ತೊಗೊಂಡು ಇಲ್ಲಿಂದ 50 ಮೀಟ್ರ್ ಅಷ್ಟೇ ಗೈಸ್. ನಡ್ಕೊಂಡು ಬಂದರೆ ದೊಡ್ಡ ಮಾರ್ಕೆಟ್ ಇದೆ, ಸಂಡೇ ಮಾರ್ಕೆಟ್ ಅಂತ. ಸಂಡೇ ಚೋರ್ ಬಜಾರು ಹಿಂದೆಡೆ ಬ್ಯಾಕ್ ಸೈಡಲ್ಲಿ ಬರ್ತದೆ. ಸಂಡೇ ಬಜಾರ್ ಹತ್ರ ಹೋಗ್ತಿದ್ದೀವಿ. ಇನ್ನೇನು ಮುಂದೆ ರೋಡಲ್ಲಿ ಸಿಗ್ತದೆ ನೋಡೋದು ಗೈಸ್. ಕ್ರೌಡ್ ನೋಡಿ ಯಾವ ರೇಂಜಿಗೆ ಐತೆ, ಕಾಲಿಡೋಕ್ಕೂ ಜಾಗ ಇಲ್ಲ. ನಾವು ಹೋಗಲಿಲ್ಲ, ಯಾಕೆಂದರೆ ದುಡ್ಡು ತಂದಿರಲಿಲ್ಲ. ಇನ್ನೂ ನಾಷ್ಟನೂ ಮಾಡಿಲ್ಲ, ಊಟನೂ ಮಾಡಿಲ್ಲ. ಊಟ ಮಾಡೋದ ಅಂತ ಮೆಜೆಸ್ಟಿಕ್ ಹೋದ್ವಿ ಗೈಸ್. ಇವತ್ತಿನ ವಿಡಿಯೋ ಇಷ್ಟೇ. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್.